ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಮೋಡ ಮುಚ್ಕೊಂಡಿದೆ, ಚಳಿಗೆ ಬಿಸಿ ಬಿಸಿ ಮುದ್ದೆ, ಹಸಿ ಅವರೆಕಾಳು ಸಾರು, ಹುಳಿ ಸೂಪರಾಗಿರುತ್ತೆ. ಒಂದು ಸಲ ಇದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತರಕಾರಿ ಹುರುಳಿಕಾಯಿ, ಹೀರೆಕಾಯಿ, ಆಲೂಗೆಡ್ಡೆ, ಬದನೆಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಜೊತೆಗೆ ಅವರೆಕಾಳು ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಮತ್ತು 3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕನಾಗ ಉಪ್ಪು, ಒಂದು ಬಟ್ಲು ನೀರು ಹಾಕ್ತಾಯಿದ್ದೀನಿ. ಸಾಂಬಾರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಈಗ ಕುಕ್ಕರ್ ಮುಚ್ಚಳ ಹಾಕಿ 3 ಕೂಗಿಸ್ಕೊಳ್ಳೋಣ. ಸಿಂಪಲ್ಲು ನೋಡಿ, 3 ಕೂಗಿದೆ, ಬೆಂದಿದೆ. ತರಕಾರಿ, ಕಾಳು, ಖಾರ ಎಲ್ಲ ಬೆಂದಿರುತ್ತೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು. ಈಗ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೋಡಿ ಯಾವ ಥರ ಬಂದಿದೆ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಬೋದು. ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊತಾ ಇದ್ದೀನಿ ನಾನು. ಈಗ ಒಂದು ಕಡೆ ಚಿಕ್ಕ ಬೌಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, 4-5 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಗೆಡ್ಡೆ ಈರುಳ್ಳಿ ಸಣ್ಣಗೆ ಹಚ್ಕೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದು ಇದಾಗಲಿ, ಗೋಲ್ಡನ್ ಬ್ರೌನ್ ಬರಲಿ ಈರುಳ್ಳಿ. ನೋಡಿ ಈ ಥರ. ಇದನ್ನು ತೆಗೆದು ಆ ಸಾಂಬಾರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಇದು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಅಥವಾ 1-2 ನಿಮಿಷ ಕುದೀಲಿ. ಈಗ ಒಂದು ತಟ್ಟೆಗೆ ಸಾಂಬಾರು ಹಾಕ್ಕೋತಾ ಇದ್ದೀನಿ. ಏನು ಈ ಚಳಿಗೆ ಅವರೆಕಾಳು ಹುಳಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡಿದ್ದೀನಿ. ಈಗ ಬಿಸಿ ರಾಗಿ ಮುದ್ದೆ ನೋಡಿ ಯಾವ ಥರವಾಗಿ ಹೋಗ್ತಾಯಿದೆ. ಇದನ್ನು ಒಂದು ನೋಡಿ, ಕಾಳು, ಹಸಿ ಅವರೆಕಾಳು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಈಗ ಮುದ್ದೆಗೆ ಒಂದು ತುತ್ತು ಮುರ್ಕೊಂಡು ಈ ಥರ ಹೊಂಟ್ಕೊಂಡು ನುಂಗ್ತಿದ್ರೆ ಹೆಂಗಿರುತ್ತೆ ಗೊತ್ತಾ? ಆ ಟೇಸ್ಟೇ ಬೇರೆ. ಬಿಸಿ ಅವರೆಕಾಳು ಸಾಂಬಾರು, ರಾಗಿ ಮುದ್ದೆ ಸಕ್ಕತ್ತಾಗಿರುತ್ತೆ.